ಕಾರ್ ಇದೆ ಸರ್, ಅದರಲ್ಲಿ ಆಯಿಲ್ ಕಡಿಮೆ ಆದ್ರೂ ಸೆನ್ಸಾರ್ ತೋರಿಸುತ್ತೆ, ಗಾಳಿ ಕಡಿಮೆ ಆದ್ರೂ ಸೆನ್ಸಾರ್ ತೋರುತ್ತೆ, ಗೇರ್ ಆಯಿಲ್ ಕಡಿಮೆ ಆದ್ರೂ ಸೆನ್ಸಾರ್ ತೋರಿಸುತ್ತೆ. ಆ ಥರ ನಮ್ಮ ಬಾಡಿಯಲ್ಲಿ ಸೆನ್ಸಾರ್ಸ್ ಇದೆಯಾ ಸರ್? ನಮ್ಮ ದೇಹದಲ್ಲಿರುವಂಥ ಸೆನ್ಸಾರ್ಸು ನಿನಗೆ ಯಾವ ಕಂಪ್ಯೂಟರ್ಗಿಲ್ಲ, ಯಾವ ಕಾಸ್ಟ್ಲಿಯಸ್ಟ್ ಕಾರ್ಗಿಲ್ಲ. ದ ಸ್ಪೆಷಲ್ ಸೆನ್ಸರ್ಸ್ ನಮ್ಗೆ 5 ಆರ್ಗನ್ ಇದೆಯಲ್ಲ, ಕಣ್ಣು, ಮೂಗು, ಕಿವಿ, ಚರ್ಮ ಇರುವಂಥ ಸೆನ್ಸ್ ಆರ್ಗನ್ ಇದೆಯಲ್ಲ, ಟಚ್, ಇದಂತ ಅದ್ಭುತವಾದ ಸೆನ್ಸಾರ್ ಯಾವುದೂ ಇಲ್ಲ ಅಲ್ವಾ? ಆಮೇಲೆ ನಿನಗೆ ಅನ್ಕೊಂತೀಯ ಶುಗರ್ ಬಂದಿದೆ, ಶುಗರ್ 250 ಮೇಲೆ ಹೋದ್ರೆ ಚೆಕ್ ಮಾಡ್ಬೇಕನ್ನೋದಿಲ್ಲ. ಶುಗರ್ ನಿನಗೆ ರಾತ್ರಿ 250 ಮೇಲೆ ಹೋಯ್ತು, ರಾತ್ರಿ 3 ಸಲ ರೀಸಸ್ಗೆ ಹೇಳ್ತೀಯ, ಪಾದಗಳು ಉರಿ ಶುರುವಾಗುತ್ತೆ, ಒಂಥರ ಸೊಂಟ ನೋವು ಬರುತ್ತೆ, ಮೈ ಒಂಥರ ಮೊದರು, ಒಂಥರ ಬಾಡಿ ಎಲ್ಲ ಪೈನು ಮಂಕಾಗಿರ್ತೀಯ, ಈ ಉಲ್ಲಾಸವಾಗಿ ಇರೋಲ್ಲ ನೀನು. ಅದಕ್ಕಿನ್ನ ಸೆನ್ಸರ್ಸ್ ಬೇಕಾ? ಶುಗರ್ ಡೌನ್ ಆಗೋಯ್ತು, ನೀನು ಮಾತ್ರೆ ಜಾಸ್ತಿ ತಿಂದ್ಬಿಟ್ಟು ಇನ್ಸುಲಿನ್ ಜಾಸ್ತಿ ಆಗ್ಬಿಟ್ಟು ಕಡಿಮೆ ಆಗುತ್ತೆ, ಒಂಥರ ಸೈಲೆಂಟ್ ಆಗ್ತೀಯ, ಮೈಯೆಲ್ಲ ಬೆವರು ಬರುತ್ತೆ, ಹೊಟ್ಟೆ ಹಸು ಕೇಳ್ತಾ ಇರುತ್ತೆ. ಇಲ್ಲ ಜಾಸ್ತಿ ಶುಗರ್ ಡೌನ್ ಆಗುತ್ತಾ, ಏನು ಮಾತಾಡಲ್ಲ, ಸೈಲೆಂಟಾಗಿರ್ತೀಯ, ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಿಡ್ತೀಯ. ಆವಾಗ ತಕ್ಷಣ ನಾವು ಶುಗರ್ ನೀರು ಕೊಟ್ಟರೆ ಎಷ್ಟೋ ಜನ ರೆಡಿ ಆಗಿಬಿಡ್ತಾರೆ. ಆಮೇಲೆ ನಿನಗೆ ನೀರಿನ ಅಂಶ ನೀರು ಕಡಿಮೆ ಕುಡ್ದೆ, ಅವಶ್ಯಕತೆಯಿಂದ ನೀರು ಕಡಿಮೆ ಕುಡ್ದೆ ಈ ಕಾಲುಗಳೆಲ್ಲ ಕ್ರಾಂಪ್ ಸ್ಟಾರ್ಟ್ ಆಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ, ಬಾಯಾರಿಕೆ ಕೇಳುತ್ತೆ ನಿನಗೆ, ನೀರು ಬೇಕು ಅಂತ. ಶುಗರ್ ಜಾಸ್ತಿ ಆದರೂ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ನೀನು ಈಗ ಯಾವಾಗ ಹೋಟೆಲ್ ತಿನ್ನು, ಈ ಕೆಮಿಕಲ್ಸ್ ಕಲರಿಂಗ್ ಏಜೆಂಟ್, ರುಚಿ ಬಣ್ಣ ಅಂತ ಮಾಡ್ತಾರೆ ಹೋಟೆಲ್ಗಳಲ್ಲಿ, ಆ ಪ್ರೋಸೆಸ್ ಫುಡ್ಡು ಕಲರ್ ಏಜೆಂಟ್ಗಳು ಜಾಸ್ತಿ ಹಾಕಿ, ಆಯಿಲ್ ಕಂಟೆಂಟ್ಸು, ಈ ಕೆಟ್ಟ ಆಯಿಲ್ಗಳೆಲ್ಲ ಹಾಕಿ ಊಟ 1 ವಾರ ತಿನ್ನು, ಮಾನ್ಯ ದಿವಸ ಕಕ್ಕಸ್ಗೆ ಹೋಗೋ ಜಾಗದಲ್ಲಿ ಮಿಲ್ಲ ಉರಿ ಆಗುತ್ತೆ. ಏನದು ವಿಪರೀತ, ನೀನು ಜಾಸ್ತಿ ಕೊಬ್ಬಿನಾಂಶ ತಿನ್ಬಿಡು, ಬರೀ ತುಪ್ಪ ಆಯಿಲ್ ಫುಡ್ ಜಾಸ್ತಿ ತಿನ್ಬಿಡು, ನೀನು ನಡಿಗೆ ನೋಡು, ಕಾಡೆಮ್ಮೆ ನಡಿಗಂಗೆ ನಡಿತೀಯ. ಒಳ್ಳೆ ತರಕಾರಿ ತಿನ್ನು, ಒಳ್ಳೆ ಫುಡ್ ತಿನ್ನು, ಕಡಿಮೆ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಫುಡ್ ತಿನ್ನು, ನೀನು ಪಕ್ಷಿ ಹಂಗಿರ್ತೀಯ, ಉಲ್ಲಾಸವಾಗಿರ್ತೀಯ. ಈಗ ಇದು ಆಮೇಲೆ ಬೇರೆಯವ್ರನ್ನ ಬೈಯಿ ಗಲಾಟೆ ಮಾಡ್ಕೊ, ಟೆನ್ಷನ್ ತೊಗೊಂಬಿಡು, ನೀನು ಅದೇ ಬಡಿತ ಜಾಸ್ತಿ ಆಗ್ತದೆ, ಈ ಕತ್ತು ನೋವು ಬರುತ್ತೆ, ಬಾಡಿ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ನೀನು ಮಾನಸಿಕವಾಗಿ ಒತ್ತಡ ಆದ್ರೂ ನಿನಗೆ ಸೆನ್ಸ್ ಆರ್ಗನ್ ಬರುತ್ತೆ, ಆಹಾರದಲ್ಲಿ ನೀನು ಹೆಚ್ಚು ಕಡಿಮೆ ಆದರೂ ನೀನು ಬಾಡಿ ತೋರಿಸ್ತದೆ, ಪ್ರತಿಯೊಂದು ಸೆನ್ಸಸ್ ನಮಗಿದೆ. ಆದರೆ ನಾವು ನಮ್ಮ ಸೆನ್ಸ್ ಆರ್ಗನ್ ನಮ್ಗೆ ತೋರಿಸಿದ ಇಂಡಿಕೇಟರ್ಸ್ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಕಾರ್ಗೆ ಬೇಕಾದ್ರೆ ನೋಡ್ಕೊಂತೀವಿ ಚೆನ್ನಾಗಿ, 6 ತಿಂಗಳಿಗೆ ಒಂದ್ಸಲ ಸರ್ವಿಸ್ ಕೊಡ್ತೀಯ, ದೇಹನ ಮರ್ತೋಗ್ತೀಯ. ನಾವಿದ್ರೆ ತಾನೇ ಕಾರು, ಅದನ್ನ ಮರ್ತೋಗ್ತೀರಿ. ಇದು ನಮ್ಮದು ಮೆಟೀರಿಯಲ್ ಕೊಡುವಂಥ ಬೆಲೆ, ನಮ್ಮ ಮನುಷ್ಯತ್ವ ನಮ್ಮ ದೇಹ ನಾವು ಕೊಟ್ಕೊಳ್ಳೋದು. ಅಂದರೆ ನಾವು ಕಾರ್ಗೆ 10,000ಕ್ಕೋ 5,000ಕ್ಕೋ ಸರ್ವಿಸ್ ಮಾಡಿದಂಗೆ ನಮ್ಮ ಬಾಡಿನೂ ಒಂದು 5 ವರ್ಷಕ್ಕೋ 3 ವರ್ಷ ಸರ್ವಿಸ್ ಮಾಡಿ, ಆವಾಗಲೇ ನಾವು ಚೆನ್ನಾಗಿರೋದು, ನಮ್ಮ ಜೀವನ ರೀತಿ ಚೆನ್ನಾಗಿರೋದು. ಇದು ಮಾಡೋದು ಎಲ್ಲ ಅನ್ಕೊಂತೀರಿ, ಕಾರಿಗಿದೆ ಸೆನ್ಸ್ ಆರ್ಗನ್ಸು, ನಮಗಿಲ್ಲ ಸೆನ್ಸರಿ ಸಿಸ್ಟಮ್ ಅದೆಲ್ಲ ನ್ಯಾಚುರಲ್ ಸೆನ್ಸ್ ಆರ್ಗನ್ಸ್. ಅದ್ಭುತ, ಯಾರಿಂದನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕಣ್ಣಿಲ್ದವ್ರು ನೋಡಿದ್ಯಾ? ಕಣ್ಣಿಲ್ದವರು ಬರೀ ಚರ್ಮದಲ್ಲಿ ಎಲ್ಲ ಟೆಚ್ಚಲ್ಲಿ ಮಾಡ್ತಾನೆ ಎಲ್ಲ, ಅದೆಂತ ಅದ್ಭುತವಾದ ಸೆನ್ಸ್ ಆರ್ಗನ್. ಇಷ್ಟು